ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಆಲ್ಮೋಸ್ಟ್ ಆಲ್ ವೀಡಿಯೋಸ್ ಮಾಡಿ 3 ತಿಂಗಳಾಗೋಯ್ತು. ಟೈಮ್ ಇರಲಿಲ್ಲ, ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಇವಾಗ ಮತ್ತೆ ಟೈಮ್ ಕೂಡ ಬಂದಿದೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತೊಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಪ್ರೆಸೆಂಟ್ ನಾನು ಎಲ್ಲಪ್ಪ ಇದ್ದೀನಿ ಅಂತಂದರೆ ವರ್ತೂರಲ್ಲಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತಂದರೆ ಒಂದು ನಾಟಿ ಕೋಳಿ ಕುಕ್ಕಿಂಗ್ ವಿಡಿಯೋನ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ನಾನು ಜಾಯ್ನ್ ಆಗಿದ್ದೀನಿ. ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ದ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಫ್ಲೋ ಮಿಸ್ ಆಗಿರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನನ್ನ ಜೊತೆ ಇದ್ದರೆ ನನ್ನ ಫ್ರೆಂಡು ಹೇಮಂತ್ ಅಂತ, ನನ್ನ ಹೆಸರು ಇಟ್ಕೊಂಡಿದ್ದಾನೆ. ಫಸ್ಟ್ ಟೈಮ್ ಎಲ್ಲ ಬರ್ತಿರೋದು ಯೂಟ್ಯೂಬಲ್ಲೇ ಫಸ್ಟ್ ಟೈಮು ನಾನು ನೀನು ಮೀಟ್ ಆಗಿ ಆಯ್ತು. ಹತ್ರ ಬರೋಲ್ಲ, ಆಯಿತು, ಕೊರೋನಾ ಏನಿಲ್ಲ. ಆ್ಯಕ್ಚುಲಿ ಹೇಮಂತು ನನ್ನ ಫ್ರೆಂಡು PU ಡಿಗ್ರಿ ಆದಮೇಲೆ ಸ್ವಲ್ಪ ಬ್ರೇಕ್ ಆಗಿಬಿಟ್ಟಿತ್ತು. ಇವಾಗ ಮತ್ತೆ ಸಿಕ್ಕಿದ್ದಾನೆ. ಆವಾಗ ಸಣ್ಣಕ್ಕಿದ್ದ, ಇವಾಗ ಜಿಮ್ಗೆಲ್ಲ ಫುಲ್ ದಪ್ಪ ಬಿಡೋಣ. ಆ ಥರ ಏನಿಲ್ಲ, ನಿಜವಾಗಿ ಸಣ್ಣಕ್ಕಿದ್ದ. ಆಮೇಲೆ ಸ್ವಲ್ಪ ದಿನ ಬಿಟ್ಟು ನೋಡಿದ್ಮೇಲೆ ಫುಲ್ಲು ಬಾಡಿ ಎಲ್ಲ ಬೆಳೆಸ್ಕೊಂಡು ಫುಲ್ ಚೇಂಜ್ ಆಗಿಬಿಟ್ಟಿದ್ದಾನೆ. ಮತ್ತು ಎಲ್ಲಿದ್ದೀರಿ ಮತ್ತೆ ನಾವು, ನೀವೇ ಹೇಳ. ಈಗ ಒಟ್ಟೂರು ಸಂತೋಷಣ ಮನೆ ಹತ್ರ ಇದ್ದೀರಿ. ತುಂಬ ದಿನ ಆಯಿತು ನನ್ನ ಮಚ್ಚನ ಮೀಟ್ ಆಗಿ, ಅದಕ್ಕೆ ಕರ್ಸಿದ್ದೀನಿ ಬಾರೋ. ತುಂಬ ಸಲ ಕರೆದ, ಬೇರೆನಗೂ ಬರೋಕ್ಕಾಗಲಿಲ್ಲ. ಸೊ ಇವಾಗ ನೀನು ಬರಲೇಬೇಕು ಅಂತ ಅದಕ್ಕೆ ಬಂದಿದ್ದೀನಿ. ಅದಕ್ಕೆ ಫೋರ್ಸ್ ಮಾಡಿ ಕರ್ಸಿದ್ದೀನಿ. ಸೊ ನನ್ನ ಮಚ್ಚ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಂಗೆ ಬೆಳೆಸಿ. ಆಲ್ ದ ಬೆಸ್ಟ್ ಮಚ್ಚ. ಥ್ಯಾಂಕ್ಸ್ ಮಚ್ಚ. ನಾನು ಹೊರತುರಣ ಬರೋದಕ್ಕಿಂತ ಮುಂಚೆ ಒಂದು ಕೆಲಸ ಇದೆ. ಏನಪ್ಪ ಅಂತಂದರೆ, ಇಲ್ಲಿ ಸ್ವಲ್ಪ ಅಷ್ಟೊಂದು ಎತ್ತುಗಳೆಲ್ಲ ಐತೆ, ಅದನ್ನು ನೀನು ನಮ್ಮ ವ್ಯೂವರ್ಸ್ಗೆ ಪರಿಚಯ ಮಾಡಿಸ್ಬೇಕು. ಓಕೆನಾ ಗೈಸ್? ಬನ್ನಿ ಗೈಸ್. ನೋಡಿ, ಇಲ್ಲಿ ಬಂದ್ರೇ ಒಂಥರ ಫೀಲ್, ಒಂಥರ ವೈಬೇ ಚೆನ್ನಾಗೈತೆ ಇಲ್ಲಿ. ಇದು ರಾಮ ಲಕ್ಷ್ಮಣ. ಓಕೆ ಗೈಸ್, ಇದು ರಾಮ. ಕ್ಯಾಮ್ರಲ್ಲಿ ಹೆಂಗೆ ಕಾಣಿಸುತ್ತಿಲ್ಲ ಗೊತ್ತಿಲ್ಲ, ನೋಡೋದಕ್ಕೆ ಮಾತ್ರ ತುಂಬ ಅದ್ಭುತವಾಗಿದೆ. ಇದು ಲಕ್ಷ್ಮಣ. ವಾವ್, ಸೂಪರ್. ಮತ್ತು ಇದು ಹೊರ್ತೂರು ಒಡೆಯ. ಇದಾ ಗೈಸ್? ಇದು ಹೊರ್ತೂರು ಒಡೆಯ ಅಂತೆ. ನೋಡಿ ಹಿಂಗಿದೆ. ಇದು ಹೊಸ್ದಾಗಿ ತೊಗೊಂಡಿದ್ದಾ? ಇದ್ರ ಹೆಸರು ಇನ್ನೂ ಇಟ್ಟಿಲ್ಲ, ಹೊಸ್ದಾಗಿ ತೊಗೊಂಡಿರೋದಂತೆ. ನೋಡೋಕ್ಕೆ ತುಂಬ ಸುಂದರವಾಗಿದೆ. ಇದ್ಬಿಡ್ತು. ಅದು ಇದು ಅಡ್ಜಸ್ಟ್ ಆಗ್ಬೇಕಲ್ಲ ಹೋದ್ರು ಸ್ವಲ್ಪ ದಿನ. ನೋಡಿ, ಟಗರಿದೆ, ಟಗರು. ಇಷ್ಟು ದಿನ ವಿಡಿಯೋ ನೋಡ್ತಿದ್ದೆ, ಇವಾಗ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ, ಖುಷಿ ಆಗ್ತಿದೆ. ಇದು ನೋಡೋಕೆ ಹಂಗಿರೋದು ಒಳ್ಳೆ ಗುಡ್ ಪಾರ್ಟಿ. ಸುಮ್ಮನೆ ಹಂಗೆ ನೋಡೋಕ್ಕೆ ಅನ್ಸೋದು, ತೋರಿಸ್ಕೊಳ್ಳಲ್ಲ ಅಷ್ಟೇ. ಈ ನೋಡಿ, ಕಾರೆಲ್ಲ ಒಂದೇ. ಕಾರ್ ನಂದೇ. ಕಾರ್ 4-3 ಅಪಾರ್ಟ್ಮೆಂಟ್ಸ್ ಅದೆಲ್ಲ ನೀವು ನಂಬಿಡಿ. ಅಪಾರ್ಟ್ಮೆಂಟ್ ಬೊಮ್ಮನಹಳ್ಳಿಲಿ ಎಲ್ಲಿ ಮಚ್ಚ? ಯಾವಾಗ ಎಲ್ಲಿರೋದು ಇಲ್ಲ, ಅಪಾರ್ಟ್ಮೆಂಟ್ ಎಲ್ಲ ಮಾತು ಕೇಳಿ ಮಾತು ಹಂಗಾದ್ರೆ ಖುಷಿನೇ ಮಚ್ಚ. ಆಗೋಣ, ನೀನು ಬಾಯಿ ಬಿಡ್ತೀನಿ. ಹಂಗೆ ಆಗುತ್ತೆ ಬಿಡು, ನಾವು ಹೇಳಿದ್ಮೇಲೆ ಆಗಲೇಬೇಕು. ಆಗುತ್ತೆ ಪಕ್ಕ. ಇನ್ನೊಂದು ಈಗ ಎಷ್ಟು ನಿಂಗೆ ಒಂದು 27? 35 ವರ್ಷ ಆಗೋಷ್ಟೊತ್ತಿಗೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಬಡವ್ರನ್ನ. ಅಯ್ಯೋ, ಅದಕ್ಕೆ ಮರೀದಿರಾನೇ ನಿನ್ನ ಇವಾಗ ಫೋನ್ ಮಾಡಿ ಕರ್ತಿದ್ ಬಾರೋ ಅಂತ. ನೋಡಿ, ಕ್ಯಾಮ್ರಾ ಇಟ್ಟ ತಕ್ಷಣ ಫುಲ್ ಅವ್ನಿಗೆ ನಾಚಿಕೆ. ಇಲ್ಲ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ನಾಚಿಕೆ ಅನ್ನೋದಕ್ಕಿಂತ ನೋಡಿ ನೋಡಿ, ಬೇವ್ಕೊಂಡು ಏಸಿ ಹಾಕ್ಬಿಡ ಕಾರಲ್ಲಿ. ಸೊ ಈಗ ಹೊತ್ತು ಸಂತೋಷ ಅವ್ರು ಬರ್ತಾರೆ. ಒಂದು 5-10 ಮಿನಿಟ್ಸ್ ಬರ್ತಾರೆ, ಮನೆಗೆ ಹೋಗಿದ್ದಾರೆ. ಸೊ ನೋಡೋಣ ಅಲ್ಲಿ. ಓಕೆ ಗಾಯ್ಸ್, ಇವಾಗ ಬಂದಿದ್ದಾರೆ. ಇವಾಗ ಫುಲ್ಲು ಕುಕಿಂಗ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೇ ಮಾಡೋದು. ಇವತ್ತು ನಾಟಿ ಕೋಳಿ ಸಾಂಬಾರು ಮತ್ತು ಮುದ್ದೆ ಊಟ ನಾನೇ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈ ಮಾಡ್ತಾ, ಅಂದರೆ ಸಾರು ಮಾಡ್ತೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ. ಪೇಪರ್ ಕೊಡಬ್ರು ಅಲ್ಲಿ ಹಾಕ್ಕೊಳ್ಳಿ. ವಿನಯ್ 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 ಇನ್ನೊಂದು ಪಾತ್ರ ಲಗಿ ಇಲ್ಲಿ ನೋಡ್ಬಿಟ್ಟು ಕಮೆಂಟ್ಸ್ ಅಂತ ಬೈತಾರೆ, ಯಾರೋ ಒಂದು ಈರುಳ್ಳಿ ಕಟ್ ಮಾಡಕ್ಕೆ ನಾನು ಪಾರಂ ಕೋಳಿ ತಿನ್ನಲ್ಲ.
ಫಾರಮ್ ಕೋಳಿ ಫಾರಮ್ದು ಇದು ನಾನು ತಿನ್ನಲ್ಲ. ಆಮೇಲೆ ಅಲ್ಲಿ ನಾನು ಸ್ವಲ್ಪ ದೇವ್ರಿಗೂ ಮೊಕ್ಕೊಂಡಿದ್ದೆ, ಆ ಕಾರಣಕ್ಕೆ ಬಿಗ್ ಬಾಗ್ ಒಳಗಡೆ ನಾನು ತಿಂದಿಲ್ಲ. ಚಿಕನ್ ಜಾಸ್ತಿ ಇಷ್ಟನಾ ಮಟನ್ ಜಾಸ್ತಿ ಇಷ್ಟ? ನನಗೆ ನಾಟಿ ಕೋಳಿ ಇಷ್ಟ. ಮಟನ್ನು ಬಿಟ್ಟರೆ ನಾಟಿ ಕೋಳಿ. ನೋಡಿರಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಸ್ವಲ್ಪ ಇದಾಗಬೇಕು. ರಾಹುಲ್ ಅಲ್ಲ, ಮಂಜು ತಿಂದೇಡು. ಕಿತ್ನೇನಾ? ನಾಟಿ ಕೋಳಿ ಮಾಂಸ ಹಾಕವ್ರೆ ಇವಾಗ. ಮೊಟ್ಟೆ ಕೋಳಿ ಅಪ್ಪ, ನಾಟಿ ಕೋಳಿ ಯಾವತ್ತೇ ಮಾಡಲಿ ಮುಂಜ ಮೊಟ್ಟೆ ಕೋಳಿ ಎರಡು ಮಾತ್ರನೇ ರುಚಿ ಜಾಸ್ತಿ. ಅಪ್ಪ ಅಪ್ಪ ನಿಮಿಷ ಮಾಡಂಗೆ ನಿಮ್ಮ ಬರೋಣ. ಇಲ್ಲಿ ಸ್ವಲ್ಪ ಹೊತ್ತು ಇದು ಮನೆಯಲ್ಲೆಲ್ಲ ಆನ್ಸಿ ಮಾಡೋಕ್ಕಾಗಿಲ್ಲ, ಎಲ್ಲ ರೆಡಿ ಇರೋದೇ ತಗೊಂಡ್ಬಂದು ಮಾಡ್ತಾ ಇರೋದು. ಬಟ್ ಟೇಸ್ಟ್ ಎಲ್ಲ ನಮ್ಮ ನಾಟಿ ಸ್ಟೈಲೇ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀನ್ ಹೇಳ್ಕೊಬೇಕಪ್ಪ. ಎಲ್ಲ ತಾಯಿ ಸೆಲ್ಲು ಟೈಮು. ಮಸಾಲೆ, ಚಿಕನ್ ಮಸಾಲೆ ಮತ್ತೆ ಧನಿಯಾ ಪುಡಿ ಎಲ್ಲ ಮಿಕ್ಸ್ ಇರೋದು. ಹಿಂಗಡೆ ತಿರ್ಕೂಡ ತಿರ್ಕೊಂಡು ಬರತ್ ತಿರ್ಕೊಂಬ ಹುಡುಗಿ ತಣ್ಣಿ ತಣ್ಣಿ ದಾಂಟ್ಲ ನೀನು ಅಣ್ಣ ಏನಪ್ಪ ಈರುಳ್ಳಿನ ಅವಿನಾಶ್ ಅಣ್ಣ ಇನ್ನೇನು ಬೇಕು? ಈರುಳ್ಳಿ ಕ್ಯಾರೆಟ್ ಪೆಪ್ಪರ್ ಪೌಡರ್. ಈರುಳ್ಳಿ ಓಕೆ ಗೈಸ್, ಬ್ಯಾಕ್ಗ್ರೌಂಡಲ್ಲಿ ಆಲ್ಮೋಸ್ಟ್ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ. ಊಟನ ತಿನ್ಕೊಂಡು ಹೊರಡೋದು. ಗೈಸ್, ಎಲ್ಲರೂ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಇನ್ನು ನೋಡಿ, ಕ್ಯಾಮ್ರಾ ಎತ್ತ ತಕ್ಷಣ ಮುಚ್ಕೊಂಡ್ಬಿಟ್ಟವನೆ. ಸೊ ಇಲ್ಲಿ ಊಟ ಮಾಡಿಬಿಟ್ಟು ವಾಪಸ್ಸು ಮನೆಗೆ ಹೋಗೋ ಕಾರ್ಯಕ್ರಮ. ಟೈಮ್ ಇವಾಗ 3:30 ಆಗಿದೆ. ಫೈನಲಿ ಎಲ್ಲರೂ ಊಟ ಕೂತ್ಕೊಂಡಿದ್ದೀವಿ. ನೋಡಿದ್ರು ಎಲ್ಲರೂ ಲೈನಾಗಿ ಊಟ ಮಾಡಿಬಿಟ್ಟು ಮನೆಗೆ ಹೋಗೋದಷ್ಟೇ. ಓಕೆ ಗೈಸ್, ಫೈನಲಿ ಬಂದು ಇಲ್ಲವ್ರ ಜೊತೆಲ್ಲ ಸೇರಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದು ತುಂಬಾ ಖುಷಿ ಕೊಡ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸಂತೋಷ್ ಅವರು ಕೂಡ ಅಷ್ಟೇ, ತುಂಬಾ ಸಿಂಪಲ್ ಮನುಷ್ಯ, ತುಂಬಾ ಚೆನ್ನಾಗಿ ಮಾತಾಡ್ಸ್ತಾರೆ, ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಟ್ರು, ಹೊಟ್ಟೆ ತುಂಬ ಊಟ ಹಾಕಿದ್ರು ಅವರು, ಸೂಪರಾಗಿತ್ತು. ಸೊ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ, ಸ್ವಲ್ಪ ಹೊತ್ತು ಇರಬೇಕಾಗಿತ್ತು, ಇನ್ನೊಂದು ಕೆಲಸ ಇದೆ, ಅಣ್ಣ ಜೊತೆ ಹೊರಡೋಗ್ಬೇಕು. ಸೊ ಅದಕ್ಕೋಸ್ಕರ ಹೊರಡ್ತಾಯಿದ್ದೀನಿ. ಎಲ್ಲ ವ್ಯವಸ್ಥೆ ಸೂಪರಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಬನ್ನಿ ಈಗ ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ಸಿಗ್ತೀನಿ. ಬಾಯ್. ಓಕೆ ಗೈಸ್, ಮನೆಗೆ ಬಂದೆ. ಬಟ್ ನಮ್ಮ ಅಣ್ಣ ಎಲ್ಲ ಹೊರಗಡೆ ಹೋಗಿದ್ದಾನೆ, ಬರೋದಿನ್ನ ಲೇಟ್ ಆಗುತ್ತಂತೆ. ಸೊ ಅದಕ್ಕೋಸ್ಕರ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.
ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ.